ಬರ್ತೀವಿ ನೋಡ್ಬೋದು. ಇವಾಗ ಮೋಕ್ಷದಲ್ಲಿ ನೋಡ್ಬೋದು ಮುರುಡೇಶ್ವರ. ಮುರುಡೇಶ್ವರ ಇದೆ ನೋಡ್ಬೋದು. ಇಲ್ಲಿ ಮೀನೆಲ್ಲ ಇಟ್ಕೊಂಡ್ಬಂದು ಎಲ್ಲ ಬಿಸಿಲು ಇದು ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ನೋಡ್ಬೋದು ಬೀಚು ನೋಡ್ಬೋದು. ನೋಡ್ಬೋದು ಇವತ್ತು ಬೆಳಿಗ್ಗೆ ಹಿಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸರ್ ಒಂದು ಟ್ರಿಪ್ ಬಂದರೆ ಎಷ್ಟು ಬರ್ತದೆ? ಇಷ್ಟೇ ಬರ್ತೇವೆ ಅಂತ ಹೇಳಿ ಬರಲ್ಲ. ಅದಂತೂ ಕರೆಕ್ಟು. ಯಾಕಂದ್ರೆ ಒಂದ್ಸಲ ಹೋದ್ರೆ ಸಿಗ್ತದೆ ಅಂದರೆ ಎಲ್ಲ ಅದು ನಾರ್ಮಲ್. ಅದು ಏನು ಸರ್ ಹೋಗ್ತದೆ ಬೆಲೆಯಲ್ಲಿ? ಏನು ರೇಟ್ ಹೇಗೆ ಹೋಗ್ತದೆ? ಇನ್ನೇನು ಪೀಸ್ ಲೆಕ್ಕನಾ? ಓಹೋ ಓಹೋ, ವರ್ಕೌಟ್ ಆಗ್ತದೆ ನಿಮ್ಗೆ ಅಷ್ಟು ಕಷ್ಟ ಬಿದ್ದು? ಇಲ್ಲ ಅದೇ ಹೇಳ್ತಾರದು. 2 ರೂಪಾಯಿ 3 ರೂಪಾಯಿ ಅಂದರೆ ಗಿರ್ತದ ಅಂದ್ಬಿಟ್ಟು ಅಷ್ಟು ಕಷ್ಟ ಬಿದ್ದು ರೈತರು ಹಾಲು ಹಾಕ್ತಾರ. ಅದೇ ಅವ್ರ ಕೆಲಸ ಅವ್ರ ಡ್ಯೂಟಿ ಮಾಡ್ಲೇಬೇಕು. ಇಲ್ಲ ಅದು ಒಪ್ಕೊಂತೀನಿ. ಆ ರೇಟ್ಗೆ ಬಂದ್ಬಿಟ್ಟು ಅಷ್ಟು ಕಷ್ಟ ಬಿದ್ದು ಬರ್ಬೇಕಾದ್ರೆ ಅದು ನೋಡ್ಬೇಕಲ್ಲ, ಅದ್ರಿಗೆ ಹೇಳ್ತಾ ಇರೋದು. ಬಾಂಗ್ಲಾ ಮೇಲೆ ಸರ್ ಇವು ಇದ್ರೆ ಬೆಂಗಳೂರಲ್ಲಿ 120 200 ರೂಪಾಯಿ ಕೆಜಿ ಅಂದ್ಬಿಡ್ತಾರೆ ಬೆಂಗಳೂರಲ್ಲಿ. ಅದ್ರಿಗೆ ಕೇಳ್ತಾ ಇರೋದು. ನೋಡಿ ನೋಡ್ಬೋದು ಬೋಟಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ನೋಡ್ಬೋದು ನೋಡ್ಬೋದು ಈಗ. ಮುರುಡೇಶ್ವರ ಇದ್ದೀವಿ ನೋಡ್ಬೋದು ನೀವು. ನೋಡ್ಬೋದು ಎಲ್ಲ ಬೆಳಿಗ್ಗೆ ಇವಾಗೆಲ್ಲ ಮಾಡ್ತಾರೆ, ರೆಡಿ ಮಾಡ್ತಾ ಇದ್ದಾರೆ ಮೀನು ತಗೊಂಬಂದು. ನೋಡ್ಬೋದು ಈ ಕಡೆ ಎಲ್ಲ ಬಾಂಗ್ಲಾಡೆ ಸಿಕ್ಕೋದು ನೋಡ್ಬೋದು ನೀವು. ಬೇರೆ ಬಾಂಗ್ಲಾ ಮಾತ್ರ ಸಿಗ್ತದೆ, ಅದು ಬೇರೆ ಏನೋ ಸಿಗ್ತದೆ ಇಲ್ಲಿ? ಹಾಂ ಹ್ಞೂ ನೋಡ್ಬೋದು. ಒಂದು ನಿಮಿಷ ಎತ್ಬಿಟ್ಟು ಹೋಗ್ಬಿಟ್ಟು ನೋಡ್ಬೋದು ಇಲ್ಲಿ ನೋಡಿ ಬಾಂಗ್ಡಿಗಳು ಎಲ್ಲ. ಏನು ಸರ್ ಎಷ್ಟು ಗಂಟೆ ಹೋಗ್ತೀರಾ? ಸರ್ ನಮ್ಗೆ ಬೇಕಾಗಿಲ್ಲ ಸರ್, ನಮ್ಗೆ ನಾವು ಎಲ್ಲ ಟ್ರಾವೆಲ್ ಮಾಡ್ತಾರೆ ಸೈಕಲಲ್ಲಿ, ಸೈಕಲ್ ಬಂದಿರೋದು. ಎಷ್ಟು ಗಂಟೆ ಹೋಗ್ತೀರಾ? ಬೆಳಿಗ್ಗೆ 4 ಗಂಟೆಗೂ. ಹಾಂ 4 ಗಂಟೆ ಹೋಗ್ಬಿಟ್ಟು ನಿಮ್ಗೆ ಎಲ್ಲ ಗಿಟ್ಟದ ಇಷ್ಟೊಂದು ಸಿಕ್ತು, ಇಲ್ಲಾದ್ರೂ ಇಲ್ಲ. ಹಾಂ ಎಲ್ಲ ಟೈಮ್ ಖಾಲಿ ಬರ್ತೀವಿ. ಅದೇ ನೋಡಿರಿ ಅವ್ರ ಬಾಧೆ ಅವ್ರಿಗೆ ಎಷ್ಟಿದೆ, ಅವ್ರ ಬಾಧೆ ಅಷ್ಟಿದೆ ಅಂದೆ. ಹಾಂ ಹಾಂ ಒಂದೊಂದು ದಿವಸ ಏನಿಲ್ಲ ಇಲ್ಲಿ, ಏನೂ ಇಲ್ಲ, ಖಾಲಿ ಬರ್ತೀವಿ. ಒಂದೊಂದು ದಿವಸಕ್ಕೆ 500-1000 ರೂಪಾಯಿ ಮಾಡ್ತೀವಿ. ಅದರಲ್ಲಿ 3 ಜನ ಭಾಗ ಮಾಡ್ಕೊಳ್ತೀವಿ. ಹಾಂ ಹಾಂ ಅದರಲ್ಲಿ ಮತ್ತು ಪೆಟ್ರೋಲ್ ಖರ್ಚಾಗಬೇಕು, ಕೆರೋಸಿನ್ ಖರ್ಚಾಗಬೇಕು, ಅದೇ ಎಲ್ಲವನ್ನು ಖರ್ಚು ಮೇಂಟೆನೆನ್ಸ್ ಮಾಡಬೇಕು. ನೋಡು ಅಷ್ಟು ಬಾಧೆ ಮನೆ ಖರ್ಚು. ಅದೇ ಇವಾಗ ಇಷ್ಟು ಬಾಧೆ ಬಿದ್ಬಿಟ್ಟು ಸಮುದ್ರಕ್ಕೆ ಹೋಗ್ಬಿಟ್ಟು ಇಳ್ಕೊಂಬರ್ತಾರೆ. ಇಲ್ಲಿ ನೋಡಿ ಬೆಲೆ ಇಲ್ಲ ಇವ್ರಿಗೆಲ್ಲ.
ನೋಡ್ಬೋದು ನೀವು. ಇದೇ ಬೆಂಗಳೂರಲ್ಲಿ ಬಂದ್ಬಿಟ್ಟು 150 ರೂಪಾಯಿ 200 ರೂಪಾಯಿ ಕೆ ಜಿ. ಇಲ್ಲಿ 20 ರೂಪಾಯಿ 25 ಅದೇ ಬಂಗಡ ಕೆ ಜಿ. ಇಲ್ಲಿ ನೋಡ್ರಿ 20 ರೂಪಾಯಿ ಅಂತ ಕೆ ಜಿ. ಅವ್ರಿಗೆ ಬೆಲೆನೇ ಇಲ್ಲ ಇಲ್ಲಿ, ನೋಡ್ಬೋದು ನೀವು. ಮಾರ್ಕೆಟ್ ಇಲ್ಲ ಇಲ್ಲಿ. ನಾವೇ ತರೋದು, ಲೋಕಲ್ಗೆ ಸೇಲ್ ಮಾಡೋದು. ಹಾಂ, ಲೋಕಲ್ ಎಷ್ಟೊಂದು ತಿಂತಾರೆ, ದಿವಸ ತಿಂತಾರೆ. ಹೌದು. ಏನು ಕೆಲವರು ಹೋಟ್ಲವರೇ ತಗೊಳೋದು, ಬೇರೆ ಯಾರು ತಗೊತಾರೆ ಅಷ್ಟು. ನಮ್ಮ ಮುನ್ನಾಬಾಯಿ ಒಬ್ರು ಇದ್ದಾರೆ, 20 ರೂಪಾಯಿ ಕೇಳ್ತಾರೆ. ಸರಿ ಬರ್ತೀರಿ. ಹಾಂ, ನೋಡ್ಬೋದು ಬಾಂಗಡ. ಇಲ್ಲೆಲ್ಲ ಬಾಂಗಡೆ ಜಾಸ್ತಿ ಇದೆ. ನೋಡಿ ಇವರು ಇವಾಗೇ ರೆಡಿ ಮಾಡ್ತಾ ಇದ್ದಾರಲ್ಲ. ಸರ್ ಎಷ್ಟು ಗಂಟೆ ಹೋಗ್ತೀರಾ ಸರ್ ನೀವು ಇವಾಗ ಬೀಚ್ಗೆ? ಹಾಂ, ಏನು ಸರ್ ಎಷ್ಟು ಗಂಟೆಗೆ ಹೋಗ್ತೀರಾ ಹಿಡಿಯಾಕ? ನೋಡ್ಬೋದು. ಒಂದೊಂದು ಕಡೆ ಒಂದೊಂದು ಮೀನು ಸಿಗ್ತಾ ಇದೆ, ನೋಡ್ಬೋದು ನೀವು. ನೋಡ್ಬೋದು ಇವು. ಮುರುಡೇಶ್ವರದಲ್ಲಿ ನೋಡ್ಬೋದು. ನೋಡ್ಬೋದು. ನೋಡ್ಬೋದು ಬಾಂಗ್ಡ. ಇದೆಲ್ಲ ಬಾಂಗ್ಡ ಜಾಸ್ತಿ ಸಿಗ್ತದೆ, ನೋಡ್ಬೋದು. ಎಲ್ಲ ಬಳೆಯಲ್ಲಿ ಮಾಡೋದು ಎಲ್ಲ ಬಾಂಗ್ಡಾನೇ ಜಾಸ್ತಿ ಈ ಕಡೆ. ದೊಡ್ಡ ಮೀನು ಸಿಗ್ತದೆ ಸರ್ ಈ ಕಡೆ, ದೊಡ್ಡದು ಯಾವುದಿಲ್ಲ. ನೋಡ್ಬೋದು ಬರೀ ಬಾಂಗ್ಡಾನೇ ಈ ಕಡೆ ಜಾಸ್ತಿ ಸಿಗ್ತದೆ. ನೋಡ್ಬೋದು ಎಲ್ಲ ಬಾಂಗ್ಡಾನೇ ಸಿಗ್ತದೆಯಲ್ಲ ಇವಾಗೆಲ್ಲ, ನೋಡ್ಬೋದು.
ನೋಡ್ಬೋದು ನೀವು ಎಲ್ಲ ಬಂಗಡೆನು. ಇಲ್ಲಿ ನೋಡ್ಬೋದು ಮುರುಡೇಶ್ವರ 20 ರೂಪಾಯಿ kg ಹೋಗ್ತದೆ ಅಂತ. ಇಲ್ಲಿ ಒಂದು ಪೀಸು 4 ರೂಪಾಯಿ 5 ರೂಪಾಯಿ 2 ರೂಪಾಯಿ ಅಂತಾರೆ ಇವರು. ಅಷ್ಟು ಕಷ್ಟ ಬಿದ್ದು ನೋಡ್ಬೋದು. ನೋಡ್ಬೋದು ಅಲ್ಲಿ ಬಂದಿದ ತಕ್ಷಣ ಅವರೇ ಅಲ್ಲೇ ಎತ್ಕೊಂಡ್ಬಿಡ್ತಾರೆ. ನೋಡ್ಬೋದು ಮುರುಡೇಶ್ವರದು. ನೋಡ್ಬೋದು ಇಲ್ಲ ಬರುದಿಲ್ಲ. ಸರ್ ಎಷ್ಟು ಮೀನು ಬೇಕಾ ಹೇಳ್ತೀರಮ್ಮ, ಆಮೇಲೆ ವೀಡಿಯೋ ಎತ್ತಾ ಇದ್ದೀನಿ. ಅದಕ್ಕೆ ಯಾವ ಹಿಂಗೆ ನೀವು ಎಲ್ಲೂ ನೋಡ್ಬೋದು. ನೀವು ಒಂದೊಂದು ಕಡೆ ಒಂದೊಂದು ಥರ ಮೀನು ಸಿಗ್ತಾಯಿದೆ. ಒಂದು ಕಡೆ ಬಾಂಗ್ಡೆ ಸಿಗ್ತದೆ, ಒಂದು ಇದು ನೋಡ್ಬೋದು. ಈ ಮೀನು 300 ರೂಪಾಯಿ ಅಂತ ಇಲ್ಲಿ ಮುರುಡೇಶ್ವರದಲ್ಲಿ ನೋಡ್ಬೋದು. ಇಷ್ಟು ಮೀನು 300 ರೂಪಾಯಿ ಇಲ್ಲಿ ನೋಡ್ಬೋದು ನೀವು. 250 ಕೊಡಿ, 250 ಕೊಡಿ. 200 ಕಡಿಮೆ ಆಯ್ತಾಗ ನೋಡಿ ಲಾಸ್ಟ್ ನೋಡಿ 250 ರೂಪಾಯಿ ಅಂತ ನೋಡ್ಬೋದು. ಅಷ್ಟು ಮೀನು 250 ರೂಪಾಯಿ. ಎಲ್ಲ ಬೆಕ್ಕೋಗಿ ಗುರಿಕೆ ಅದು ಬೇಕು. 250 ರೂಪಾಯಿ. ಅದೇ ಬೆಂಗಳೂರಲ್ಲಿ kg ಬಂದ್ಬಿಟ್ಟು 250 ರೂಪಾಯಿ. ನೀವು ನೋಡ್ಬೋದು.